ಮೇಡಮ್ ಇದ್ದವರೆಗೂ ಯಾರಾದ್ರೂ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಂಜರ್ದವ್ರು ಆ ಹುಡುಗಿನೇ ಡೈರೆಕ್ಟ್ ಕೇಳ್ತಾರೆ ನಿಮ್ಗೆ ಯಾವಾಗ ಅನಿಸ್ತು ಅಂತ ಆ ಹುಡುಗಿನೇ ಕೇಳಿದ್ದು. ಅವೆಲ್ಲ ಸುಮ್ಮನೆ ಇಲ್ದಿದ್ದು ಹೇಳ್ಬಾರ್ದು. ಏನ್ ಆ ಹುಡುಗಿ ಅಂತ ಹೇಳ್ದಂಗೆ ನನ್ಗೇನು ಅಷ್ಟ ಅನ್ಸಲ್ಲ. ಒಂದಿನ ಆಡ್ಬೋದು ನಾಟಕ, ಏನೋ 50 days ಆಗೋಯ್ತು ಆಲ್ರೆಡಿ. ಇವಾಗಿನ ಅಪೋಸ್ ಮಾಡಿದ್ರೆ ಇವಾಗ ಎಲ್ರಿಗೂ ಬೇಕು. ಆಟದಲ್ಲಿ ತುಂಬಾ ಇನ್ವಾಲ್ವ್ ಇದ್ದಾಳೆ ಗೇಮಲ್ಲಿ, ಮತ್ತೆ ಅಡಿಗೆನಲ್ಲೂ ಅಷ್ಟೇ. ಜೀವನನೇ ಮರ್ತ್ಬಿಟ್ಟಿರ್ತಾರೆ. ಇದೇ ಇದು ಅನ್ಕೊಂಡು ಮಾತಾಡ್ದವಾಗ ಹೊರಗಡೆ ಬಂದಾಗ ಭಾಳ ಸಣ್ಣವ್ರಾಗಿ ಕಾಣಿಸ್ತಾರೆ. ಅಲ್ಲಿ ಅವ್ರು ಆಡಿರ್ತಕ್ಕಂಥ ಆಟ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಇದಿರ್ಬೋದು. ಆಮೇಲೆ ಈ ಬಕೀಟ್ ಅನ್ನೋ ಪದಗಳಿಗೆ ಸುಮಾರು ಜನಕ್ಕೆ ಸೂಟ್ ಆಗುತ್ತೆ. ಬಕೀಟ್ ಹಿಡಿಯೋದು ಅದು ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಅದೇ ಮೇಡಮ್, ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳಲ್ಲ, ಹಿಡಿಯೋರ್ಗೆ ಆಗಲಿ ಚಮಚ ಅದು 100% ನಿಮಗೂ ಗೊತ್ತು ನನಗೂ ಗೊತ್ತು ಅಲ್ವಾ. ಆಮೇಲೆ ಎವಿಡೆಂಟಾಗಿ ಇವರು ಅನ್ನೋದು ನಾನು ಎರಡು ಮಾತಾಡಲ್ಲ, ಒಂದು ರಾಜಕೀಯ ಇನ್ನೊಂದು ಜಾತಿ. ಇವಾಗ ನಾವು ಒಬ್ಬರು ಪರ ಅಂತ ಮಾತಾಡಿದಾಗ ಇನ್ನೊಬ್ರು ವಿರೋಧ ಆಟೋಮೆಟಿಕಲ್ಲೇ ಆಗ್ತಾರೆ ಅಲ್ವಾ. ಅದಕ್ಕೆ ನಮ್ಮ ಕಡೆ ತೆಲುಗುನಲ್ಲಿ ಒಂದು ಗಾದೆ ಐತೆ, ಕುಲಾಂಟ್ನ ಸಾಡ ಅಂಟೆ ತಲಾಕಂತ ಅಂತ. ಅಂದರೆ ಇಲ್ಲಿ ಕೂತಿರೋರ್ಗೆಲ್ಲನೂ ಏನೋ ಒಂದು ಪದ ಯೂಸ್ ಮಾಡಿದ್ರೆ ಇಲ್ಲಿ ಕೂತಿರೋರ್ಗೆಲ್ಲರೂ ಅಂದವಾಗ ಅದೆಲ್ರಿಗೂ ಆಗ್ಬಿಡುತ್ತೆ. ಅವಾಗ ಮಾಡಿರೋನ್ ಸ್ವಲ್ಪ ಹೆಚ್ಚಿಗೆ ಎಫೆಕ್ಟ್ ಆಗುತ್ತೆ, ಮಾಡ್ದಿರೋನ್ ಮೋಸ್ಟ್ಲಿ ನಾವು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಎಚ್ಚರಿಕೆ ಆಗುತ್ತೆ ಅಷ್ಟೇ. ಆ ಕಾರಣಕ್ಕೆ ಸೈಡ್ಗೆ ಒಂದು ಕುಟ್ಟಿಂಗ್ಲೆ ಓಟ್ರ ಉಳ್ಕೊ. ಸರ್ ಚಿಕ್ಕ ಹುಡುಗಿ ಏನಿಲ್ಲ, 24 ವರ್ಷ. ನನಗೆ ಮೊನ್ನೆನೇ ಗೊತ್ತಾಗಿದ್ದು 24 years ಅವ್ರಿಗೆ ಅಂತ. ಮೆಚೂರ್ಡ್ ವಯಸ್ಸೇ 24 years ಅಂದರೆ. ಇರೋರಲ್ಲಿ ಚಿಕ್ಕ ಹುಡುಗಿ ಇನ್ನು ಅವ್ರಿಗಿಂತ ಕಡಿಮೆ ವಯಸ್ಸವ್ರು ಹೋಗಿದ್ದಾರೆ ಬಿಗ್ ಬಾಸ್ಗೆ ಈ ಸೀಸನಲ್ಲಿ. ಓಕೆ, ಚೆನ್ನಾಗಿ ಆಡ್ತಾಯಿದ್ದಾರೆ. ಆ ಹುಡುಗಿದ್ದು ನಾನು ಒಂದು ಹೋದನೇ ವಾರ ನಾನು ಮೆಚ್ಕೊಬೇಕು. ಫಸ್ಟ್ ಆ ಹುಡುಗಿ ಇವ್ರ ಮಾತು ಕೇಳ್ಕೊಂಡು ಆಡ್ಕೊಂಡಿದ್ದು, ಆ ಹುಡುಗಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದು. ಬಟ್ ಆಟ ಅಂತ ಬಂದವಾಗ ಕೆಲವೊಂದು ಮಾತುಗಳು ಹಾಕಿ ಎತ್ಕೊಂಡ್ಮೇಲೆ ಚೆನ್ನಾಗಿ ಆಡ್ತಾಯಿದ್ದಾರೆ. ಒಳ್ಳೆ ಪಿಕಪ್ಪು, ಚೆನ್ನಾಗಿದೆ ಗೇಮ್. ಇಲ್ಲ ಸ್ಟಾರ್ಟಿಂಗು ನೀವು ನಂಬ್ತಿರೋ ಬಿಡ್ತಿರೋ ನಾನು ಟೀಮ್ ಅವ್ರಿಗೆ ಫೋನ್ ಹಾಕಿ ಮಾತಾಡಬೇಕು ಅಂತ ಅನ್ಸ್ಬಿಡ್ತು. ಯಾರೇ ಇರ್ಬೋದು ಆ ಕರ್ಕೊಂಡು ಹಂಗೆ ಕಳಿಸ್ತಾರೆ ನೋಡ್ರಿ, ಸಾಕತ್ ಬೇಜಾರಾಯ್ತು ನನಗೆ. ಇವತ್ತು ನೋಡ್ರಿ ಆ ಹುಡುಗಿ ವಾಂಟೆಡ್ಲಿ ಅಂದ್ಲೋ ಅನ್ವಾಂಟೆಡ್ಲಿ ಅಂದ್ಲೋ, ಯಾರನ್ನ ಹಾಕ್ತಿರ ಹೊರಗಡೆ ಎಲ್ರು ಅಂತಾನೆ ಒಂದೇ ವಾರಕ್ಕೆ ಎಲ್ಲರೂ ಬಂದ್ಬಿಟ್ಟವ್ರೆ. ಆಮೇಲೆ ಆ ಹುಡುಗಿ ಗ್ರಾಫ್ ಏನಿದೆ ತುಂಬ ಚೆನ್ನಾಗಿ ಪಿಕಪ್ ಆಯಿತು. ಈಗ ನೋಡ್ರಿ ಯಾರ್ಯಾರೋ ಆ ಹುಡುಗಿನ ಅಪೋಸ್ ಮಾಡಿದ್ರೆ ಇವಾಗ ಎಲ್ರಿಗೂ ಬೇಕು. ಆಟದಲ್ಲಿ ತುಂಬ ಇನ್ವಾಲ್ವ್ ಇದ್ದಾಳೆ ಗೇಮಲ್ಲಿ, ಮತ್ತು ಅಡುಗೆನಲ್ಲೂ ಅಷ್ಟೇ. ಅದೇ ಕೆಲವರು ಅದೇ ನನಗೆ ಬಂದಿರೋದು, ಅದೇ ಮಾತನ್ನ ಚೆನ್ನಾಗೈತೆ ಅಂತ ಹೇಳ್ಕೊಂಡು ಇಟ್ಕೊಂಡಿರೋರೇನೆ ಅದೇ ಮಾತನ್ನ ಒಂಥರ ವ್ಯಂಗ್ಯವಾಗಿ ತೋರಿಸೋದು. ದಯವಿಟ್ಟು ಆ ಥರ ಎಲ್ಲ ಮಾಡಬಾರ್ದು. ಅದು ಎಷ್ಟೋ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಒಂಥರ ಇನ್ಸಲ್ಟ್ ಮಾಡ್ದಂಗೆ ಅನಿಸುತ್ತೆ. ಸರಿ ಬಿಡು, ಅವ್ರು ಅದರಿಂದನೇ ಒಳಗೆ ಹೋಗಿದ್ದಾರೆ ಅಂದ್ಕೊಂಡ್ರಿ, ಯಾಕೆ ಅದನ್ನು ಒತ್ತಿ ಹೇಳಿ ಅವ್ರನ್ನ ಡೌನ್ ಅಂತೂ ಆಗಲ್ಲ, ಅದು ಮೇಲೇ ಹೋಗೋದು. ಅದು ಸರಿ ಬೇಕು ಅಂತ ಮಾತಾಡೋದೇ ಅವ್ರ ಮಾತಿರ್ಬೋದು, ಅದೇ ಅವ್ರದ್ದೊಂದು ಗುಣ ಇರ್ಬೋದು. ಇವಾಗ ಯಾರಿಗೂ ಏನು ಆಗ್ತಾ ಇಲ್ಲ ಅದರಿಂದ. ಹೇಳಿ ಅದು ರಕ್ಷಿತಾ ಬಂದು ಅಲ್ಲಿದ್ದಾಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಂದ್ ಮಾತಾಡೋದು, ಸುದೀಪ್ ಸರ್ ಬಂದಾಗ ಒಂದ್ ಮಾತಾಡೋದು. ಅವಾಗೂ ಬಿಗ್ ಬಾಸ್ ಮನೆ ಒಳಗೇನೆ ಇರೋದು ಅವರು, ಅಲ್ಲಿರೋರು ಹೇಳಿರೋದು, ಬಿಗ್ ಬಾಸ್ ಮನೇಲಿ ಇರೋರು ಹೇಳಿದಲ್ವಾ. ಸರಿ, ಮತ್ತೆ ಇವರೆಲ್ಲನೂ ಸಿಂಪಲ್ ಮೇಡಮ್. ನಾನೇ ಅಲ್ಲ ಬೇರೆಯವರೆಲ್ಲ ಇನ್ನೆಂಗೆ ಮಾತಾಡ್ತಾರೆ. ಮತ್ತೆ ಇವಾಗ ಗಿಲ್ಲಿ ಮಾಮೂಲಿ ಟೈಮ್ ಎಲ್ಲರ ಜೊತೆ ಹಿಂಗಿರ್ತಾನೆ, ಅಣ್ಣ ಅನ್ನಲ್ವಾ, ಅದೊಂದು ಗೌರವ ಮೇಡಮ್. ಅದು ಎಲ್ರದ್ದು ಐತೆ, ಅದೇನು ವಾಂಟೆಡ್ಲಿ ಪಿನ್ ಪಾಯಿಂಟ್ ಮಾಡಿ ಇಲ್ಲ ಅದ್ರ ನಾನು ಒಪ್ಪೋದೇ ಇಲ್ಲ ಮೇಡಮ್. ಇದ್ದವರೆಗೂ ಯಾರಾದ್ರೂ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಂಜರ್ದವ್ರು ಆ ಹುಡುಗಿನೇ ಡೈರೆಕ್ಟ್ ಕೇಳ್ಬಿಟ್ಟಾರೆ ನಿಮ್ಗೆ ಯಾವಾಗ ಅನಿಸ್ತು ಅಂತ ಆ ಹುಡುಗಿನೇ ಕೇಳಿದ್ದು. ಅವೆಲ್ಲ ಸುಮ್ಮನೆ ಇಲ್ದಿದ್ದು ಹೇಳ್ಬಾರ್ದು. ಏನು ಆ ಹುಡುಗಿ ನಾನು ಹೇಳ್ದಂಗೆ ನನಗೇನು ಅಷ್ಟ ಅನ್ಸಲ್ಲ. ಒಂದಿನ ಆಡ್ಬೋದು ನಾಟಕ, ಏನೋ 50 days ಆಗೋಯ್ತು ಆಲ್ರೆಡಿ. ಇವಾಗೂ ಹೆಂಗಾಡಕ್ಕೆ ಸಾಧ್ಯ? ಒಂದು ವಾರ ಪಕ್ಕಕ್ಕೆ ತಿಡ್ರಿ, ಒಂದು ವಾರ ಪಕ್ಕಕ್ಕೆ ತಿಟ್ಕೊಂಡು 50 days ಇದ್ದಾಳೆ ಹುಡುಗಿ ಒಳಗಡೆ. ಇವಾಗ ಆಲ್ಮೋಸ್ಟ್ ಆಲ್ 56-57 days ಈ ವೀಕೆಂಡ್ ಬಂದರೆ ಆಗುತ್ತಲ್ಲ. ನೋಡಿದ್ದೀನಿ ಆ ಹುಡುಗಿದ್ದು. ಹೆಂಗೆ ನೋಡಿದ್ದೀನಿ ಅಂತಂದರೆ, ಈ ಮಂಗಳು ಎಂತ ಗೊತ್ತಾ ಉಂಟ ಅಂತೇನೋ ಹೇಳ್ಕೊಂಡು, ಹೌದು ಚೆನ್ನಾಗಿ ನೋಡ್ರಿ. ಒಬ್ಬರನ್ನ
ನಾವು ಯಾವತ್ತೇ ಆಗಲಿ ಎಲ್ರೂ ಗೌರವ ಕೊಟ್ಟು ಪ್ರೀತಿಸೋದನ್ನ ಕಲಿಬೇಕು. ಈ ಧೋರಣೆ ಮಾಡಿಕೊಂಡು ಡೌನ್ ಅವ್ರ ಬುದ್ಧಿ ಹೇಳಿದ್ರೆ ನೋಡ್ರಿ, ಇವಾಗ ಆ ಹುಡುಗಿ ಅಷ್ಟು ಏನೋ ಒಂದು ಮೈಂಡ್ ಇದ್ದೀರ ಅದೇ ಮಾಡ್ತಾ ಇರೋಳು. ಏಕ್ದಮ್ ಒಂದೇ ವಾರಕ್ಕೆ ಅವ್ರು ತಗೊಂಡ್ರಲ್ಲ, ಅದನ್ನೆಲ್ಲ ತಗೊಂಡು ಇವಾಗ ಯಾರ ಜೊತೆ ಆಡಿದ್ರೆ ನಮಗೇನೋ ಆಡಬೇಕು ಗೇಮು, ಅದಕ್ಕೆ ಬದಲಾಗಂಗೆ ಆಡಿದ್ರಲ್ಲ. ಬಟ್ ಸಿಂಗಲ್ ಆಗಿ ಹುಡುಗಿ ಫೈಟ್ ಮಾಡಿದ್ರೆ ಎಲ್ಲರ ಜೊತೆ ಫೈಟ್ ಮಾಡಿದ್ದಾರೆ ಸರ್, ಅದೊಂದು ಅಪ್ರಿಷಿಯೇಟ್ ಮಾಡ್ಬೇಕು ಸರ್. ಸಿಂಗಲ್ ಹುಡುಗಿ ಯಾರ್ದು ಸಪೋರ್ಟ್ ಇಲ್ದೇನೆ ಅನ್ಸುತ್ತಾ ನಿಮಗೆ? ಮೇಡಮ್ ಬಿಗ್ ಬಾಸ್ ಆಟನೇ ಸಿಂಗಲ್ಲು, ಅಲ್ಲಿ ಯಾರೇನು ಅಲ್ಲೋಗಿ ಫ್ಯಾಮಿಲಿ ಮಾಡೋಕ್ಕಾಗುತ್ತೆ? ಅವೆಲ್ಲ ಸುಳ್ಳು. ಅದೇ ನಾನು ಹೇಳ್ತಿದ್ನಲ್ಲ, ಇದು ಗ್ರಾಫ್ ಚೆನ್ನಾಗಿದೆ, ಗ್ರಾಫ್